ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮೊದಲನೇದಾಗಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒಂದು ಹೊಸ ಮೈಲಿಗಲ್ಲನ್ನ ಸ್ಥಾಪನೆ ಮಾಡುವ ಮೂಲಕ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ 43 ವರ್ಷ ಅಂದರೆ ಸತತವಾಗಿ 4 ದಶಕಗಳಿಂದ ಕೂಡ ಅವರ ಬಾಲ್ಯದ ವಯಸ್ಸಿನಿಂದನೂ ಕೂಡ ಜನಸೇವೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಇಚ್ಛಾಶಕ್ತಿಯ ಜೊತೆಯಲ್ಲಿ ಅವರು ಕೊಟ್ಟಂತ ಕ್ಷೇತ್ರದ ಜನತೆಯ ಪರವಾಗಿ ಮಾತನ್ನ ಚುನಾವಣೆಗಳೆಲ್ಲ ಎದುರಿಸುವ ಮೂಲಕ ಅನೇಕ ಏಳು ಬೀಳುಗಳಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಒಬ್ಬ ಕುಟುಂಬದ ಸದಸ್ಯನಾಗಿ ನಿರಂತರವಾಗಿ ಕ್ಷೇತ್ರದ ಹಾಗೂ ಜಿಲ್ಲೆಯ ಮಗನಾಗಿ ಶ್ರಮಿಸ್ತಾ ಇರತಕ್ಕಂಥ ಉಸ್ತುವಾರಿ ಮಂತ್ರಿಗಳಾಗಿ, ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳಾಗಿಯೂ ಕೂಡ ಜೊತೆಯಲ್ಲಿ ನಿಮ್ಮೆಲ್ಲರ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಒಂದು ಆಶೀರ್ವಾದದಿಂದ ಲೋಕಸಭೆಗೂ ಕೂಡ ಪ್ರವೇಶ ಮಾಡಿದಂಥದ್ದು ಬಹುಶಃ CS ಪುಟ್ಟರಾಜಣ್ಣನವರ ಇತಿಹಾಸವನ್ನ ಇವತ್ತು ಮೆಲುಕಾಗ್ತಕ್ಕಂಥ ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ಅವರ ಒಂದು ನಾಯಕತ್ವದ ಅಡಿ, ಅವರ ಒಂದು ನೇತೃತ್ವದಲ್ಲಿ ಬಹುಶಃ ಕಳೆದ 2-3 ವಾರಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು, ಕಿರಿಯ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ಹೋರಾಟ, ಶ್ರಮ, ಸಹಕಾರದಿಂದ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಬಹುಮುಖ್ಯವಾಗಿ ಕಾರಣಕರ್ತರಾಗಿದ್ದೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಕಾರಣ, ಪಕ್ಷದ ಯಾವುದೇ ಚಟುವಟಿಕೆಗಳನ್ನ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಗಮನಿಸ್ತಾನೆ ಬರ್ತಾ ಇರ್ತೀರಿ. ಹೊಸದಾಗಿ ನಾನೇನು ಇದನ್ನ ನಿಮ್ಮ ಮುಂದೆ ಪುನರ್ರಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೂ ಕಳೆದ ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ಪಕ್ಷದ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅಂದ್ರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಸಾಕಷ್ಟು ಜನ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. ಬಹುಶಃ ಇವೆಲ್ಲವನ್ನ ಮುರಿಬೇಕು. ನಮಗೆ ಕರ್ನಾಟಕ ರಾಜ್ಯ ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಜನತಾದಳ ಪಕ್ಷ ಸೀಮಿತವಾಗಿಲ್ಲ. ಕಲ್ಯಾಣ ಕರ್ನಾಟಕ ಇರಲಿ, ಕಿತ್ತೂರು ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಉತ್ತರ ಕನ್ನಡ ಇರಲಿ, ಜೊತೆಯಲ್ಲಿ ಬೆಂಗಳೂರು ನಗರ ಸೇರಿದಂತೆ ಇವತ್ತು 70ನೇ ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆ ಕ್ಷೇತ್ರಕ್ಕೆ ಬಂದು ತಲುಪಿದ್ದೇನೆ. ಈಗಾಗಲೇ ಸರಿಸುಮಾರು 16,000 ಕಿಲೋಮೀಟರ್ ನಿರಂತರವಾಗಿ ರಾಜ್ಯಾದ್ಯಂತ ಸಂಚರಿಸ್ತಾ ಇರ್ತಕ್ಕಂಥ ಒಂದೇ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಪಕ್ಷ
99ರಲ್ಲಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಪುಟಿದೇಳಿತು. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ 25 ವರ್ಷ ಅಂದ್ರೆ ನಾವೆಲ್ಲರೂ ಕೂಡ ಇದನ್ನ ಬೆಳ್ಳಿ ಮಹೋತ್ಸವ ಅಂತಕ್ಕಂಥದನ್ನ ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭ ಇವತ್ತು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಪಕ್ಷದಲ್ಲಿ ಯಾವುದೇ ಒಂದು ಸ್ವಾರ್ಥಗಳಿಲ್ಲದರ ನಿಸ್ವಾರ್ಥ ಸೇವೆಯ ಮೂಲಕ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದಲ್ಲಿ ಗುರುತಿಸಿಕೊಂಡು ಕಾರ್ಯಕರ್ತ ಬಂಧುಗಳು ಪಕ್ಷವನ್ನ ಕಟ್ಟತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ನಮಗೆ ವೈಯಕ್ತಿಕವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಒಂದು ಪ್ರಾದೇಶಿಕ ಪಕ್ಷ, ಕನ್ನಡ ನಾಡಿನ ಅಸ್ಮಿಯತೆಗೋಸ್ಕರ ಹುಟ್ಟಿರ್ತಕ್ಕಂಥ ಈ ಪಕ್ಷ ಕನ್ನಡದ ನೆಲ ಜಲ ಭಾಷೆಗೆ ನಿರಂತರವಾಗಿ ಗುರುತಿಸ್ಕೊಂಡು ಹೋರಾಟ ಅಂತಕ್ಕಂಥದ್ದನ್ನ ನಾವಿವತ್ತು ಈ ಒಂದು ಮಂಡ್ಯ ಜಿಲ್ಲೆ ಅಂತಕ್ಕಂಥ ಪುಣ್ಯ ನಾಡಿನಲ್ಲಿ ಪುಣ್ಯ ಭೂಮಿಯಲ್ಲಿ ನಿಂತು ಮಾತನಾಡಬೇಕಾದ್ರೆ ಜನತಾದಳ ಪಕ್ಷಕ್ಕೂ ಮಂಡ್ಯ ಜಿಲ್ಲೆಗೂ ಇರ್ತಕ್ಕಂಥ ಒಂದು ಸಂಬಂಧ ಏನಪ್ಪ ಅಂದ್ರೆ, ಮಂಡ್ಯ ಜಿಲ್ಲೆ ಅಂತ ಇದ್ದಂಗೆ ನಮ್ಮ ಎಲ್ಲರ ತಲೆಗೆ ಮೊದಲು ಬರ್ತಕ್ಕಂಥದ್ದು ಹೋರಾಟ ಅಂತ. ಅಂದ್ರೆ ಚಳುವಳಿಗಳು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಕಾವೇರಿಯ ಮಾತೆಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಹೋರಾಟಗಳು ನಡ್ಕೊಂಬಂದಿರ್ತಕ್ಕಂಥದ್ದು ಬಹುಶಃ ಈ ಪುಣ್ಯ ಜಿಲ್ಲೆಯ ಒಂದು ಅಸ್ಮರಣೀಯ ಇತಿಹಾಸ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದ್ ಕಡೆ ಮಂಡ್ಯ ಜಿಲ್ಲೆಯ ಹೋರಾಟದ ಇತಿಹಾಸವಾದ್ರೆ ಮತ್ತೊಂದು ಕಡೆ ಜನತಾದಳ ಪಕ್ಷದ ಹೋರಾಟದ ಇತಿಹಾಸವೂ ಕೂಡ ಸ್ಮರಿಸ್ಕೊಳ್ಬೇಕಾದಂತ ಇವತ್ತಿನ ಈ ಒಂದು 25 ವರ್ಷದ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನಾವು ನೀವೆಲ್ಲರೂ ಏನ್ ಸೇರಿದ್ದೀವಿ, ಬಹುಶಃ ತಾವೆಲ್ಲರೂ ನೋಡ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ ಬಹಳಷ್ಟು ಜನ ನಾಯಕರುಗಳು ಮಾತನಾಡಬೇಕಾದ್ರೆ ವೇದಿಕೆಗಳಲ್ಲಿ ಈ ವಿಚಾರವನ್ನ ಪದೇ ಪದೇ ಮಾತನಾಡ್ತಾ ಇರ್ತಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು 93 ವಯಸ್ಸಿನ ದೇವೇಗೌಡರು ಸಾಹೇಬರು, ಇವತ್ತಿಗೂ ಕೂಡ ಅವರಲ್ಲಿ ಹೋರಾಟದ ಕಿಚ್ಚು ಸ್ವಲ್ಪನೂ ಕೂಡ ಕಮ್ಮಿ ಆಗಿಲ್ಲ. ನಮ್ಮ ನಾಡಿನ ಯಾವುದೇ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರಿಗೆ ಇದ್ದಂತ ದೂರದೃಷ್ಟಿ, ಇವತ್ತಿಗೂ ಅವರಲ್ಲಿ ಇರ್ತಕ್ಕಂಥ ಒಂದು ಬದ್ಧತೆಯನ್ನ ಪ್ರತಿನಿತ್ಯವೂ ಕೂಡ ಈ ವಯಸ್ಸಿನ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿ ಕನ್ನಡ ನಾಡಿನ ರೈತರ ಪರವಾಗಿ ನೀರಾವರಿಯ ಪರವಾಗಿ ಹರಾಜಿಸ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ನಮ್ಮಂತ ನಿಮ್ಮಂತ ಯುವಕರಿಗೆ ಇವತ್ತು ದೇವೇಗೌಡರ ಸಾಹೇಬರ ಇವತ್ತಿನ ವಯಸ್ಸಿನಲ್ಲೂ ಅವರು ಮಾಡ್ತಾ ಇರ್ತಕ್ಕಂಥ, ಅವರು ಪಡ್ತಾ ಇರ್ತಕ್ಕಂಥ ರಾಜ್ಯದ ಪರವಾದಂತ ಹೋರಾಟಗಳನ್ನ ನೋಡಿದಾಗ ನಮ್ಗೆ ನಿಮ್ಮೆಲ್ಲರಿಗೂ ಕೂಡ ಇದು ಸ್ಫೂರ್ತಿ ಆಗಬೇಕಾ ಬೇಡವಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಿಮಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕಾರಣ, ಕನ್ನಡ ನಾಡಿನಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಸ್ಥಾಪನೆ ಆದಂಥದ್ದನ್ನ ನೋಡಿದ್ದೇವೆ ನಾವು. ಆದರೆ ಯಾವ ಕೂಡ ಪ್ರಾದೇಶಿಕ ಪಕ್ಷಗಳು ಆಯಾ ಸಂದರ್ಭಕ್ಕೆ ಚುನಾವಣೆಗೆ ಸೀಮಿತವಾಗಿ ಸ್ಥಾಪನೆ ಆದಂತ ಪಕ್ಷಗಳು, ಕೆಲವೊಂದಷ್ಟು ಪಕ್ಷಗಳು ಒಂದು ಚುನಾವಣೆಯನ್ನ ಎದುರಿಸಿ ಪಕ್ಷ ವಿಸರ್ಜನೆಯನ್ನ ಮಾಡಿರ್ತಕ್ಕಂಥ ಇತಿಹಾಸ ನೋಡಿದ್ದೇವೆ. ಮತ್ತೆ ಕೆಲವೊಂದಷ್ಟು ಪಕ್ಷಗಳು, ಒಂದಷ್ಟು ಜನ ನಾಯಕರುಗಳು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ಕಾರಣಗಳಿಂದ ಪಕ್ಷ ಹುಟ್ಟಾಕಿ ಚುನಾವಣೆಯನ್ನ ಎದುರಿಸದೆ ವಾಪಸ್ಸು ಹಿಂಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದರ ಮಧ್ಯೆ ಜನತಾದಳ ಪಕ್ಷ 25 ವರ್ಷ ಪೂರೈಸಿದೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅದಕ್ಕೆ ಮೂಲ ಕಾರಣ ಯಾವ ರಾಜಕೀಯವಾಗಿ ರಾಜಕಾರಣದ ಕೆಲವೊಂದಷ್ಟು ಸನ್ನಿವೇಶಗಳು, ಕಷ್ಟದ ದಿನಗಳು ಜನತಾದಳ ಪಕ್ಷ ಎದುರು ನೋಡಿದಂತ ಸಂದರ್ಭದಲ್ಲಿ, ಅಂತ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಬೆಂತಟ್ಟಿ ಜನತಾದಳ ಪಕ್ಷದ ಪರವಾಗಿ ನಾವಿದ್ದೇವೆ, ದೇವೇಗೌಡರು ಸಾಹೇಬ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಮತ್ತಷ್ಟು ಶಕ್ತಿಯನ್ನ ತಂದುಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಹುಟ್ಟಿಸಿದಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಪುಣ್ಯಾತ್ಮ ತಂದೆ ತಾಯಿರನ್ನ ಇವತ್ತಿನ ದಿನ ನಾನು ಮತ್ತೊಮ್ಮೆ ಸ್ಮರಿಸಿಕೊಳ್ಳಿಕ್ಕೆ ಬಯಸ್ತೇನೆ.
ಜನತಾದಳ ಪಕ್ಷ ಈ ನಾಡಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಸುಭದ್ರವಾಗಿದೆ ಅಂತಕ್ಕಂಥದ್ದು, ಬಹಳ ಗಟ್ಟಿಯಾದಂಥ ನೆಲೆಯನ್ನ ಊರ್ತಕ್ಕಂಥದ್ದಕ್ಕೆ ನಾನು ಒಂದು ಸಣ್ಣ ವಿಚಾರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. 2018ರ ವಿಧಾನಸಭಾ ಚುನಾವಣೆ, ಬಹುಶಃ ಅದು ಪುಟ್ಟರಾಜಣ್ಣವರು ಹಾಗೂ ಪುಟ್ಟರಾಜಣ್ಣವರ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು ಕ್ಷೇತ್ರದಲ್ಲಿ ನೀವು ಯಾರು ಕೂಡ ಮರಿಲಿಕ್ಕಾಗದೆ ಇರತಕ್ಕಂಥ ಸವಾಲಿನ ದಿನಗಳು. ಬಹುಶಃ 18ರ ಆ ಒಂದು ಚುನಾವಣೆ ಮಾನ್ಯ ಪುಟ್ಟರಾಜಣ್ಣ ಅವರ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಸವಾಲಿನ ದಿನಗಳನ್ನ ಎದುರಿಸಿದಂತ ಚುನಾವಣೆ. ಆ ಸವಾಲನ್ನ ಮೆಟ್ ನಿಲ್ತಕ್ಕಂಥದ್ದಕ್ಕೆ ಧೈರ್ಯವನ್ನ ತುಂಬಿಸಿದಂಥದ್ದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪುಣ್ಯಾತ್ಮ ತಂದೆ ತಾಯಂದ್ರು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು, ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದ್ರೆ ಯಾವ 2006 ಮತ್ತು 2007ರ ಗಡಿಯಲ್ಲಿ 20 ತಿಂಗಳ ಕಾಲ ಸನ್ಮಾನ್ಯ ಕುಮಾರಣ್ಣ ಅವರು ಇಂದಿನ ನಮ್ಮ ಮಿತ್ರ ಪಕ್ಷದ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ರು. ಅವತ್ತು ಅತ್ಯಂತ ಅಲ್ಪ ಅವಧಿಯಲ್ಲಿ ರೈತರಿಗೆ 2600 ಕೋಟಿಯಷ್ಟು ಸಾಲವನ್ನ ಮನ್ನಾ ಮಾಡಿದಂಥದ್ದನ್ನ ಜಿಲ್ಲೆಯ ಜನತೆಯೂ ಕೂಡ ನೋಡಿ, ಇಂಥ ಒಬ್ಬ ರೈತ ನಾಯಕ ರೈತರಿಗೋಸ್ಕರ ಇವತ್ತು ಅವರ ಜೀವನವನ್ನ ಮುಡಿಪಿಟ್ಟಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನಾವು ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ಶಾಸಕರಿಗೆ ನೀವೆಲ್ಲರೂ ರಾಜಕೀಯವಾಗಿ ಶಕ್ತಿಯನ್ನ ತಂದುಕೊಟ್ಟು ಕುಮಾರಣ್ಣ ಅವ್ರನ್ನ ವಿಧಾನಸಭೆಯ ಮೆಟ್ಲು ಹತ್ತಕ್ಕಂಥದಕ್ಕೆ, ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ರಾಜಕೀಯವಾಗಿ ಶಕ್ತಿ ತಂದುಕೊಟ್ಟಂತ ದಿನ ನಾವು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ತದನಂತರ 2019ರ ಲೋಕಸಭಾ ಚುನಾವಣೆ, ನನ್ನ ರಾಜಕಾರಣದ ಪ್ರವೇಶ ಮಂಡ್ಯ ಜಿಲ್ಲೆಯಿಂದ ಆದಂಥದ್ದು. ಬಹುಶಃ ಅವತ್ತಿನ ನಿಖಿಲ್ ಕುಮಾರಸ್ವಾಮಿಗೂ ಇವತ್ತಿನ ನಿಖಿಲ್ ಕುಮಾರಸ್ವಾಮಿಗೂ ಒಂದಷ್ಟು ವ್ಯತ್ಯಾಸಗಳು ಜಿಲ್ಲೆಯ ಜನತೆ, ರಾಜ್ಯದ ಜನ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತ ಬಂಧುಗಳು ತಾವು ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದ್ದೀರಾ ಅನ್ಕೊಳ್ತೀನಿ. ಒಳ್ಳೆ ರೀತಿಯಾದಂಥ ವ್ಯತ್ಯಾಸ. ಯಾಕೆಂದ್ರೆ 19ರ ಆ ಒಂದು ಚುನಾವಣೆ DC ತಮ್ಮಣ್ಣ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ಹಿರಿಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು. CS ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಬಹಳಷ್ಟು ಜನ ಶಾಸಕ ಮಿತ್ರರು 19ರ ಆ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರೀತಿಯಿಂದ, ಅವತ್ತೇನು ನನಗೆ ಹೆಚ್ಚು ರಾಜಕಾರಣದ ಅಷ್ಟು ಅರಿವಿರಲಿಲ್ಲ, ಇನ್ನು ಚಿಕ್ಕ ವಯಸ್ಸಿನ ಹುಡುಗ, ಆದರೂ ಕೂಡ ನನ್ನ ಮೇಲೆ ಒಂದು ಪ್ರೀತಿಯನ್ನ ಇಟ್ಟು, ಒಂದು ವಿಶ್ವಾಸವನ್ನ ಇಟ್ಟು ನನ್ನನ್ನು ಕರೆ ತಂದಂಥದ್ದನ್ನ ನಾನು ಮಂಡ್ಯ ಜಿಲ್ಲೆಯ ಅಂದಿನ ಶಾಸಕರು, ಮುಂದೊಂದು ದಿನ ಮತ್ತೆ ಶಾಸಕರಾಗ್ತಕ್ಕಂಥ ಅನೇಕ ಜನ ಹಿರಿಯಕರು ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನಣ್ಣ. ಆದರೆ ಅವತ್ತಿನ ಚುನಾವಣೆ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅದನ್ನ ಪದೇ ಪದೇ ಪುನರ್ರಚನೆ ಮಾಡ್ತಕ್ಕಂಥದ್ದು ಬೇಡ. ಕೆಲವೊಂದಷ್ಟು ರಾಜಕೀಯ ಸನ್ನಿವೇಶಗಳು, ಚುನಾವಣೆಯ ಸೋಲು, ಚುನಾವಣೆಯ ಬೀಳುಗಳು ಬಹುಶಃ ನಮಗೆ ಮತ್ತಷ್ಟು ರಾಜಕೀಯವಾಗಿ ಪಕ್ವತೆಗೆ ಹತ್ರ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಭಾವಿಸಿದ್ದಾನೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತಕ್ಕಂಥ ವಿಚಾರ, 19ರಲ್ಲಿ ಚುನಾವಣೆಯ ಸೋತಿದ್ರು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿರಲಿ, ಯಾವುದೇ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ, ನೀವು ಪ್ರೀತಿಯಿಂದ ಆಹ್ವಾನ ಕೊಟ್ಟು ನಾನು ಬಂದಂತ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಅಕ್ಕರೆ, ನೀವು ತೋರಿಸ್ತಕ್ಕಂಥ ಮಮಕಾರ, ನೀವು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದಕ್ಕೆ
ನಿಖಿಲ್ ಕುಮಾರಸ್ವಾಮಿ ಆಗಲಿ, ಕುಮಾರಣ್ಣ ಅವರ ಕುಟುಂಬ ಆಗಲಿ, ಅಥವಾ ದೇವೇಗೌಡರ ಕುಟುಂಬ ಆಗಲಿ, ಸದಾಕಾಲ ನಿಮಗೆ ಚಿರಋಣೆ. ನಿಮಗೆ ಯಾವತ್ತಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಜಿಲ್ಲೆಯಲ್ಲಿ ದೇವೇಗೌಡರಾಗ್ಲಿ, ಕುಮಾರಣ್ಣ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಜನ್ಮ ತಾಳದೇ ಇರ್ಬೋದು, ಆದರೂ ಕೂಡ ನಮ್ಮ ಹೋರಾಟಗಳು ಕಾವೇರಿಯನ್ನ ಉಳಿಸ್ತಕ್ಕಂಥದಕ್ಕೆ ಪುಟ್ಟರಾಜಣ್ಣ ಅವರು ಅನೇಕ ಬಾರಿ ನನ್ನ ಜೊತೆಯಲ್ಲಿ ಕೂತಂತ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. 83ರ ದಶಕದಲ್ಲಿ ಅವರು ರಾಜಕಾರಣಕ್ಕೆ ಬಂದಂಥದ್ದು, 89ರಲ್ಲಿ ತಪ್ಪಾಯ್ತು, 83ರಲ್ಲಿ ಅವರ ಚಿಕ್ಕಪ್ಪ ಅವರಿಗೆ, ಅಂದ್ರೆ ಅಶೋಕಣ್ಣ ಅವರ ತಂದೆ ಚಿಕ್ಕರಾಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡುವ ಮೂಲಕ ದೇವೇಗೌಡರು ಸಾಹೇಬರಿಗೆ ಮತ್ತಷ್ಟು ಪುಟ್ಟರಾಜಣ್ಣ ಅವರ ಕುಟುಂಬ ಅಂದಿನ ದಿನವೇ ಹತ್ರ ಆಯ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಮತ್ತೆ 89ನೇ ಗಡಿಯಲ್ಲಿ ಕಾವೇರಿಯ ಮಾತೆಯನ್ನ ಉಳಿಸ್ತಕ್ಕಂಥದಕ್ಕೆ ದೇವೇಗೌಡರು ಸಾಹೇಬರು ಒಂದು ಹೋರಾಟಕ್ಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಪುಟ್ಟರಾಜಣ್ಣ ಅವರು ಬಹುಶಃ ಮತ್ತಷ್ಟು ವೈಯಕ್ತಿಕವಾಗಿ ದೇವೇಗೌಡರು ಸಾಹೇಬರಿಗೆ ಹತ್ರ ಆದಂತ ದಿನ ಅವತ್ತೇನು. ಆ ಹೋರಾಟ ಬಹುಶಃ ಇವತ್ತಿಗೂ ಕೂಡ ಮಂಡ್ಯ ಜಿಲ್ಲೆಯ ರೈತರು ಮರಿತಕ್ಕಂಥ ಹೋರಾಟದ ದಿನಗಳಲ್ಲ. ಅಂತ ದಿನಗಳಲ್ಲಿ ಸನ್ಮಾನ್ಯ ಪುಟ್ಟರಾಜಣ್ಣ ಅವರು ದೇವೇಗೌಡರ ಜೊತೆಯಲ್ಲಿ ನಿಂತು 100 ಲಾರಿಗಳನ್ನ ಕಳಿಸ್ಕೊಟ್ಟಂಥದ್ದು ಆ ಒಂದು ಹೋರಾಟಕ್ಕೆ ಯಾವಾಗಲೂ ಕೂಡ ನಮಗೆ ವಿಚಾರವನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ಇದು ಕೇವಲ ಪುಟ್ಟರಾಜಣ್ಣ ಅವರು ಮತ್ತೆ ದೇವೇಗೌಡರ ಕುಟುಂಬದ ಸಂಬಂಧ, ಇದು ರಾಜಕೀಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಈ ಒಂದು ಸಂಬಂಧ ಬಹಳ ಗಟ್ಟಿಯಾಗಿ ನೆಲೆ ಊರಿರ್ತಕ್ಕಂಥ ಸಂಬಂಧ. ಈ ಸಂಬಂಧಕ್ಕೆ ಬಹುಶಃ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ದೇವೇಗೌಡರು ಸಾಹೇಬರ ಗರಡಿಲಿ ಬೆಳೆದಿರ್ತಕ್ಕಂಥ ಪುಟ್ಟರಾಜಣ್ಣ ಅವರು ಇವತ್ತು ನೀರಾವರಿ ಅಂತ ಇದ್ದಂಗೆ ನಾವು ದೇವೇಗೌಡರು ಸಾಹೇಬರನ್ನ ಇಡೀ ರಾಜ್ಯ ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು, ಕೊಡುಗೆಗಳು, ಸಾಧನೆಗಳು ಅಪಾರವಾಗಿ ಕೊಟ್ಟಿರ್ತಕ್ಕಂಥದ್ನ ಇವತ್ತು ನಾವು ಕಾಣಬಹುದು. ಅದೇ ಪುಟ್ಟರಾಜಣ್ಣ ಅವರು ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ 3-4 ಪುಟಗಳು ಇವತ್ತು ಬರೆದಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಬಹುಶಃ ತಾವು ಕೂಡ ನೋಡಬಹುದು. ನೋಡ್ತಕ್ಕಂಥದ್ದೇನು ಬೇಡ, ನಿಮ್ಮ ಕಣ್ಣಾರೆ ಯಾವ ಒಂದು ಬದಲಾವಣೆಯ ದಿಕ್ಕಿಗೆ ಮೇಲ್ಕೋಟೆ ಕ್ಷೇತ್ರವನ್ನ ಕೊಂಡೊಯ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ವಿಶೇಷವಾಗಿ ಕ್ಷೇತ್ರದಲ್ಲಿ ನೀರಾವರಿಯ ಯೋಜನೆಗಳಿಗೆ ಕಲ್ಪಿಸಿರ್ತಕ್ಕಂಥ ಅನೇಕ ಕಾಮಗಾರಿಗಳು ಬಹುಶಃ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಯಾವುದೇ ರಸ್ತೆಗಳನ್ನ ಇವತ್ತು ಒಳ್ಳೆಯ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅವರ ಕಾಲ್ಗಟ್ಟದಲ್ಲಿ ತಗೊಂಡಂತ ಅನೇಕ ನಿರ್ಣಯಗಳಿರ್ಬೋದು. ಬಹುಶಃ ಆ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಇವತ್ತು ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಂತ ಪುಟ್ಟರಾಜಣ್ಣ ಅವರು ಕಳೆದ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಪುಟ್ಟರಾಜಣ್ಣ ಅವರ ಬೆಂಬಲಕ್ಕೆ ಹೆಗಲು ಕೊಟ್ಕೊಂಡು ನಿಂತಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಕಾರಣ, ಶಾಸಕ ಸ್ಥಾನದ ಚುನಾವಣೆಯನ್ನ ಕಳ್ಕೊಂಡಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಕಿಂಚಿತ್ತು ಮನಸ್ಸಿನಲ್ಲಿ ಇಟ್ಕೊಳ್ದಿರ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರನ್ನ, ಅದು ಡೈರಿ ಚುನಾವಣೆ ಇರಬಹುದು, ಸೊಸೈಟಿ ಚುನಾವಣೆ ಇರಬಹುದು, ಯಾವುದೇ ಚುನಾವಣೆಗಳಲ್ಲಿ ಮೇಲ್ಗೈ ಸಾಧಿಸ್ತಕ್ಕಂಥದಕ್ಕೆ ಪುಟ್ಟರಾಜಣ್ಣ ಅವರು ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರ ಜೊತೆ ನಿಂತಿರ್ತಕ್ಕಂಥದ್ದು ಬಹುಶಃ ಅವರ ನಾಯಕತ್ವ ಎಂಥದ್ದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳು ಸಾಬೀತಾಗ್ತದೆ. ಹಾಗಾಗಿ ಮುಂದೊಂದು ದಿನ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಹಳ ದೂರ ಇಲ್ಲ. ನಾನು ಯಾತಕ್ಕೋಸ್ಕರ ಇಷ್ಟೆಲ್ಲ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಬಹುಶಃ ಇವತ್ತು ಕಾರ್ಯಕರ್ತ ಬಂಧುಗಳು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಕಾರಣ, ಇವತ್ತು ಎಲ್ಲೇ ಹೋದ್ರೂ ಕೂಡ ಕುಮಾರಣ್ಣ ಅವರ ಆಡಳಿತವನ್ನ ರಾಜ್ಯದ ಜನತೆ ಮೂಲೆ ಮೂಲೆಯಲ್ಲೂ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯ ರಾಮ ರಾಜ್ಯವಾಗಿ ಪರಿವರ್ತನೆಗೊಂಡಿತ್ತು. ಮತ್ತೊಮ್ಮೆ ಆ ಪುಣ್ಯಾತ್ಮ ರಾಜ್ಯಕ್ಕೆ ಬರಬೇಕು ಅಂತಕ್ಕಂಥದ್ದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ.
ಇದು ರಾಜ್ಯದ 7.5 ಕೋಟಿ ಕನ್ನಡಿಗರ ಭಾವನೆ. ಅದು ಕರ್ನಾಟಕದ ಯಾವುದೇ ಭಾಗದಲ್ಲಿರಲಿ, ಯಾವುದೇ ಜಿಲ್ಲೆಯಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಕುಮಾರಣ್ಣ ಅಂತಕ್ಕಂಥ ಒಬ್ಬ ನಾಯಕನ ಮಾರ್ಗದರ್ಶನ ಇವತ್ತಿಗೂ ಕೂಡ ಈ ರಾಜ್ಯಕ್ಕೆ ಅತ್ಯಮೂಲ್ಯ ಅಂತಕ್ಕಂಥದ್ದು ಜನರ ಒಂದು ಭಾವನೆ. ಇದರ ಮಧ್ಯದಲ್ಲಿ ಕಳೆದ 24ರ ಗಡಿಯಲ್ಲಿ ನಡೆದಂತ ಲೋಕಸಭಾ ಚುನಾವಣೆ, ಕುಮಾರಣ್ಣ ಅವರು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇರಲಿಲ್ಲ. ನಿಜ ಹೇಳಬೇಕು ಅಂತಕ್ಕಂಥದ್ದಾದ್ರೆ ಜಿಲ್ಲೆಯ ನಾಯಕರು ವೇದಿಕೆ ಮೇಲೆ ಕೂತಿದ್ದಾರೆ. ಕಾರ್ಯಕರ್ತರಿಗೆ ಗೊತ್ತಿದೆ, ಮುಖಂಡರಿಗೆ ಗೊತ್ತಿದೆ. ಅಂಬೇಡ್ಕರ್ ಭವನದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮ್ಮನ್ನ ಬರ್ಮಾಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ, ನಿನಗೆ ಅನ್ಯಾಯ ಆಗಿದೆ ಕಣಯ್ಯ, ಜನ ನಿನಗೆ ಆದಂತ 19ರ ಸೋಲೇನಿದೆ, ನಿನ್ನ ಮೂಲಕವೇ ಉತ್ತರ ಕೊಡ್ತಕ್ಕಂಥದಕ್ಕೆ ಜಿಲ್ಲೆಯ ಜನತೆ ನಿನಗೆ ಆಶೀರ್ವಾದ ಮಾಡ್ತಾರೆ, ನೀನು ಧೃತಿಗೆಡಬಾರದು, ನಿನ್ನ ಧೈರ್ಯದಿಂದ ಬಂದು ಚುನಾವಣೆ ನಿಂತ್ಕೋಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರು ಆದೇಶ ಹೊರಡಿಸಿದ್ರು. ಅಲ್ಲಿ ನೋಡಿ ನಮ್ಮ ಪುಟ್ಟರಾಜಣ್ಣನ ನಗುಮುಖವ ಹರಡ್ಬಿಟ್ಟಿದೆ ಮಕ. ಪುಟ್ಟರಾಜಣ್ಣನ ಗೊತ್ತು ಅದೇನ್ ನಡೀತೋ, ಇಲ್ಲಿ ನಮ್ಮ ರಮೇಶ್ ಅಣ್ಣನ್ ಗೊತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಏನ್ ನಡೀತು ಅಂತ. ಎಲ್ಲೋ ಒಂದ್ ಕಡೆ ನನ್ನಲ್ಲಿ ಒಂದ್ಸಲಿ ಲೋಕಸಭೆಗೆ ಬರೋದು, ಒಂದ್ಸಲಿ ವಿಧಾನಸಭೆಗೆ ಹೋಗೋದು, ಈ ತರ ಮಾಡುವಂಥದ್ದು ನನಗೇನೋ ಸರಿ ಅನ್ಸೋದಿಲ್ಲ. ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದೇನೆ. ಒಂದ್ ಸ್ವಲ್ಪ ಸಮಯ ಕೊಡಿ, ಈಗ ಯಾಕೆ ನನಗೆ ಒತ್ತಡ ಮಾಡ್ತೀರಾ ಅಂತ ಹೇಳಿದಾಗ ಕೊನೆಗೆ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಕರ್ಕೊಂಡೋಗಿ ಕುಮಾರಣ್ಣನ ನಿಲ್ಸ್ಕೊಬಿಟ್ರು. ಕುಮಾರಣ್ಣನ ನಿಲ್ಲಿಸಿದಂತ ನಮ್ಮ ಜಿಲ್ಲೆ ನಾಯಕರು ಅದಕ್ಕೆ ಪೂರಕವಾಗಿ ಒಂದ್ ಕಡೆ ತಮ್ಮಣ್ಣ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ. ಮದ್ದೂರಿನಲ್ಲಿ ಬಹುಶಃ 56ರಿಂದ 57 ಸಾವಿರದ ಒಂದು ಲೀಡನ್ನ ಕೊಟ್ಟಂತದ್ದು. 2ನೇ ಸ್ಥಾನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 51,000 ಲೀಡನ್ನ ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಲೋಕಸಭೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂಥದ್ದು ಒಂದು ಜೊತೆಯಲ್ಲಿ ಅವ್ರನ್ನ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಅಲಂಕರಿಸ್ತಕ್ಕಂಥದ್ದಕ್ಕೆ ನೀವೆಲ್ಲ ಪುಣ್ಯಾತ್ಮ ತಂದೆ ತಾಯಂದ್ರು ತಗೊಂಡಂತ ಒಂದು ತೀರ್ಮಾನ ಇವತ್ತು ಭಾರತ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಸಚಿವ ಸಂಪುಟದಲ್ಲಿ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕಿನ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೇದಿಕೆಗೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಕುಮಾರಣ್ಣ ಅವರ ಅತ್ಯಂತ ಆಪ್ತರು, ಪುಟ್ಟರಾಜಣ್ಣ ಅವರ ಸಹೋದರ ಸಮಾನರಾಗಿರ್ತಕ್ಕಂಥ ಪುಟ್ಟರಾಜಣ್ಣ ಅವರ ಸಹೋದರ ಸಮಾನರು, ನಮ್ಮೆಲ್ರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಅಣ್ಣ ಅವರು ಮಾಜಿ ಮಂತ್ರಿಗಳು ಆಗಮಿಸಿದ್ದಾರೆ. ಇವತ್ತು ಮದುವೆ ಕಾರ್ಯಕ್ರಮಗಳು ಎಲ್ಲರ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ. ಆದರೂ ಕೂಡ ಮಹೇಶ್ ಅಣ್ಣ ಅವರು ಇವತ್ತು ಆ ಕಾರ್ಯಕ್ರಮಗಳೆಲ್ಲ ಮುಗಿಸಿದ ನಂತರ ಇವತ್ತು ಈ ವೇದಿಕೆಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಅವ್ರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೆ ನಾ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಇವತ್ತು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ. ಬಹುಶಃ ಇತ್ತೀಚೆಗೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ತಾವು ನೋಡಿರ್ಬೋದು, ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಜನಪರವಾದಂತ ಚಿಂತನೆಗಳನ್ನ ಇಟ್ಕೊಂಡು, ಕಾಳಜಿಯನ್ನ ಇಟ್ಕೊಂಡು, ರಾಜಕೀಯವಾಗಿ ಅವರ ನಡೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥದ್ದಕ್ಕೆ ಸಾಕ್ಷಿ ಇತ್ತೀಚೆಗೆ ಬೃಹತ್ ಸಂಖ್ಯೆಯಲ್ಲಿ ವಿಕಲಚೇತನರನ್ನ ಗುರುತಿಸಿ 400ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನ ಕೊಡುವ ಮೂಲಕ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ಜನತೆಯ ಜೊತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಏನ್ ನೋಡಿದ್ದೇವೆ. ಬಹುಶಃ ಅವರಲ್ಲಿ ಪ್ರತಿನಿತ್ಯವೂ ಕೊರಿತಾ ಇರತಕ್ಕಂಥದ್ದು ಒಂದು ವಿಚಾರ, ಜಿಲ್ಲೆಯ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಒಂದು ಇಚ್ಛಾಶಕ್ತಿ, ಆ ಒಂದು ಕಲ್ಪನೆಗೆ ಪೂರಕವಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಅವ್ರಿಗೆ ಹೆಚ್ಚಿನ ಸ್ಪಂದನೆ ಕೊಡದೇ ಇರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದ್ ಕಡೆ ಅವರ ಆಲೋಚನೆ ಗುರಿಯನ್ನ ಮುಟ್ತಕ್ಕಂಥದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕುಮಾರಣ್ಣ ಅವರಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ. ಕುಮಾರಣ್ಣ ಅವರು ಬಹುಶಃ
ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಇವತ್ತೇನು EV ಜಗತ್ತಿಗೆ ಇವತ್ತು ಹೊಸದಾಗಿ ಪ್ರವೇಶವನ್ನ ಮಾಡ್ತಾ ಇದೆ ಇಡೀ ಭಾರತ ದೇಶ. ಇದರ ಮಧ್ಯೆ ಕುಮಾರಣ್ಣ ಅವರು ಒಂದು 500 ಎಕರೆ ಜಾಗ ಏನಾದರೂ ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದ್ದೇ ಆದ್ರೆ ಒಂದು EV ಹಬ್ಬನ್ನ ಸ್ಥಾಪನೆ ಮಾಡುವ ಮೂಲಕ ನಮ್ಮ ಜಿಲ್ಲೆಯ ಯುವಕರು, ಬಹಳ ಜನ ರೈತಾಪಿ ವರ್ಗದ ಮಕ್ಕಳುಗಳು ಓದಿದ್ದಾರೆ, ಮಧ್ಯಮದ ವರ್ಗದ ಮಕ್ಕಳು ಕೂಡ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಆದರೆ ವಿಪರ್ಯಾಸ ಇವತ್ತು ದುಡಿತಕ್ಕಂಥ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜಿಲ್ಲೆಯ ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ. ಆದ್ರೂ ಕೂಡ ಕುಮಾರಣ್ಣ ಅವರ ಹೋರಾಟ ಜಿಲ್ಲೆಯ ಯುವಕರ ಪರವಾಗಿಯೂ ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಇವತ್ತಿನ ರಾಜಕಾರಣದ ಕೆಲವೊಂದಷ್ಟು ಸನ್ನಿವೇಶಗಳ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದಾದ್ರೆ, ಮಂಡ್ಯ ಅಂತ ಇದ್ದಂಗೆ ಮೊದಲು ನಮ್ಮೆಲ್ರಿಗೂ ಬರ್ತಕ್ಕಂಥದ್ದು ಅತಿ ಹೆಚ್ಚು ರೈತರು ನೆಲೆಸಿರ್ತಕ್ಕಂಥ ಈ ಪುಣ್ಯ ಭೂಮಿ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಇಡೀ ರಾಜ್ಯವ್ಯಾಪಿ ಇವತ್ತು ರೈತರು ಸರಿಸುಮಾರು 2809 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹತ್ತತ್ರ 3000 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ವಿಚಾರ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ನೋವಾಗ್ತಕ್ಕಂಥ ಸಂಗತಿ. ಅದರಲ್ಲಿ ಮಂಡ್ಯ ಜಿಲ್ಲೆಯಿಂದಾನೇ 97 ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾತಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದು ಹೇಳೋದಾದ್ರೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ. ಆದರೆ ಕಳೆದ ವರ್ಷ ಇದೇ ರೀತಿ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ರಾಯಚೂರಲ್ಲಿ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಾಗಿ ಧಾರಾಕಾರವಾಗಿ ಮಳೆ ಸುರಿಯಿತು. ಅಲ್ಲಿದ್ದಂತ ರೈತರ ಬದುಕು ಸ್ಥಿಂತಾಜನಿಕ ಆಯಿತು. ರೈತರು ಬೀದಿಗೆ ಬಂದರು. ಕೊನೆಗೆ ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು. ಅಂತ ಒಂದು ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಆಗಲಿ, ರಾಜ್ಯದ ಮಂತ್ರಿಗಳಾಗ್ಲಿ, ಯಾರು ಕೂಡ ಹೋಗಿ ಅಲ್ಲಿ ರೈತರ ಸಮಸ್ಯೆ ಏನಿದೆ ಅಂತಕ್ಕಂಥದ್ನ ಕನಿಷ್ಠ ಪಕ್ಷ ಆಲಿಸ್ತಕ್ಕಂಥ ಒಂದು ಸೌಜನ್ಯತೆಯನ್ನು ಕೂಡ ಇಟ್ಕೊಳ್ತಕ್ಕಂಥದ್ದು ಮಾಡಲಿಲ್ಲ. ಇದೇ ರೀತಿ ನಿರಂತರವಾಗಿ ಬಹುಶಃ TC ಕನೆಕ್ಷನ್ಗಳ ಒಂದು ಬೆಲೆ ಎಲ್ಲಿಗೆ ಹೋಗಿ ನಿಂತಿದೆ. ಜೊತೆಯಲ್ಲಿ ಇವತ್ತು ಬಹಳಷ್ಟು ಸಂಕಷ್ಟದ ದಿನಗಳು ರೈತರು ಏನು ಎದುರು ನೋಡ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು. ರೈತರು ಸಮೃದ್ಧವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬದುಕಬೇಕು ಅಂತಕ್ಕಂಥದ್ದಾದ್ರೆ ಬಹುಶಃ ನಿಮ್ಮೆಂತ ತಂದೆ ತಾಯಂದ್ರ ಒಂದು ಆಶೀರ್ವಾದ 28ರ ವಿಧಾನಸಭಾ ಚುನಾವಣೆಯಲ್ಲಿ NDA ಮಿತ್ರಕೂಟದ ಸರ್ಕಾರ ಕನ್ನಡ ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ರಚನೆ ಮಾಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ಒಂದು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವಿಚಾರಗಳು ಇನ್ನೂ ಸಾಕಷ್ಟು ವಿಚಾರಗಳಿದೆ. ಮಾತನಾಡ್ತಾ ಹೋದ್ರೆ ಬಹುಶಃ ಸಮಯ ಈಗಾಗಲೇ 2 ಗಂಟೆ 5 ನಿಮಿಷ ಆಗಿದೆ. ಬೇಸಿಗೆಗಾಲ, ನೀವೆಲ್ಲ 9 ಗಂಟೆ 8ವರೆಗೆ ಮನೆ ಬಿಟ್ಟಿದ್ದೀರಿ. ಪುಟ್ಟರಾಜಣ್ಣ ಹೇಳ್ತಾ ಇದ್ರು ಬೆಳಗ್ಗೆನೆ ಮನೆ ಬಿಟ್ಟಿದ್ದಾರೆ ಎಲ್ಲರೂ. ಹಾಗಾಗಿ ಹೆಚ್ಚು ಕಮ್ಮಿ 5 ಗಂಟೆ 6 ಗಂಟೆ ಆಗಿದೆ. ಮಾತನಾಡ್ತಕ್ಕಂಥ ವೇದಿಕೆಗಳಲ್ಲಿ ಇನ್ನೂ ಹೆಚ್ಚು ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಜೊತೆಯಲ್ಲಿ ಆಡಳಿತದಲ್ಲಿ ಆಗಿರ್ತಕ್ಕಂಥ ಕುಸಿತಗಳು, ಭ್ರಷ್ಟಾಚಾರ, ನಿರಂತರದ ಇವೆಲ್ಲ ಸಮಸ್ಯೆಗಳು ನಡೀತಾ ಇದೆ. ಈ ವಿಚಾರ ಮುಂದೆ ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡ್ತೇನೆ. ಆದರೆ ನನ್ನ ಭಾಷಣಕ್ಕೆ ವಿದಾಯ ಹೇಳೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ರಿಗೂ ಕೂಡ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಸಣ್ಣ ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬೆಳ್ಳಿ ಹಬ್ಬ ಆಚರಣೆ ಮಾಡಾಗಿದೆ. ದೇವೇಗೌಡರು ಸಾಹೇಬರಿಗೆ ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನಿಂತು ಕ್ಷೇತ್ರದ ತಂದೆ ತಾಯಂದ್ರುಗಳು, ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಭವಿಷ್ಯದ ನನ್ನ ಪ್ರೀತಿಯ ಯುವ ಸಮೂಹ, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಸೇರಿದಂತೆ ವಿಶೇಷವಾಗಿ ರೈತಾಪಿ ವರ್ಗನೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಇವತ್ತು ಈ ಕಾರ್ಯಕ್ರಮದ
ಯಶಸ್ಸಿಗೆ ಪಾತ್ರರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮೊದಲನೇದಾಗಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒಂದು ಹೊಸ ಮೈಲಿಗಲ್ಲನ್ನ ಸ್ಥಾಪನೆ ಮಾಡುವ ಮೂಲಕ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ 43 ವರ್ಷ ಅಂದ್ರೆ ಸತತವಾಗಿ 4 ದಶಕಗಳಿಂದ ಕೂಡ ಅವರ ಬಾಲ್ಯದ ವಯಸ್ಸಿನಿಂದನೂ ಕೂಡ ಜನಸೇವೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನ ಇಟ್ಕೊಂಡು